ಸರ್, ದೇವಾಲಯದಲ್ಲಿ ಈಗಾಗಲೇ ಕಾಮಗಾರಿ ಶುರುವಾಗಿದೆ, ನವೀಕರಣ ಕಾಮಗಾರಿ ಶುರುವಾಗಿದೆ. ಪ್ರಮುಖವಾಗಿ ಯಾವ ಕಾಮಗಾರಿ ಆಗ್ತಿದೆ ಸರ್? ತಾವೆಲ್ಲ ಈಗ ಗಮನಿಸಿರ್ಬೋದು, ದೇವಸ್ಥಾನದ ಪೌಳಿ ಅಂದ್ರೆ ಕಲ್ಲಿನ ಕಂಬಗಳು ಏನಿತ್ತು ಅದು ಹಿಂದೆ ಸುಣ್ಣ ಹೊಡೆದು ಅದಕ್ಕೆ ಗ್ರಿಲ್ಸ್ ಹಾಕಿ ಅದರ ಒಂದು ಮೂಲ ಸ್ವರೂಪ ಬದಲಾಯಿಸಿದ್ರು. ಈಗ ಅದನ್ನೆಲ್ಲ ಸುಣ್ಣ ಬಣ್ಣ ಎಲ್ಲ ಸ್ಯಾಂಡ್ ಬ್ಲಾಸ್ಟ್ ಮಾಡಿಸಿ ಆ ಪೌಳಿ ಎಲ್ಲ ಜನರಿಗೆ ಕಾಣಂಗೆ ತೆರವು ಮಾಡಿ ಅಲ್ಲಿ ಗ್ರಾನೈಟ್ ಎಲ್ಲ ಹಾಕಿಸಿ ಜನರ ಉಪಯೋಗಕ್ಕಾಗ್ಬಿಟ್ಟಿದೀವಿ. ಎರಡನೇ ಕಾಮಗಾರಿ ನವರಂಗದ ಸುತ್ತು ಈಗಿರೋ ಕಟ್ಟಡಕ್ಕೆ ಇದು ಎಂತದ್ದು ಕಲ್ಲಿನ ಕೆತ್ತನೆ ಇರುವಂತ ಮಂಟಪಗಳು ಲೇಯಿಂಗ್ ಕೆಲಸ ನಡೀತಾ ಇದೆ. ಅದ್ರ ಜೊತೆಗೆ ಮೇಲ್ಭಾಗದಲ್ಲಿ ಆರ್ಚ್ ಮಂದಹಾಸ ಅದು 3 ಭಾಗದಲ್ಲಿ ಗೋಪುರದ ಕೆಲಸ ನಡೀತಾ ಇದೆ. ನವರಂಗದ ಒಳಗಡೆ ಮಾರ್ಬಲ್ ಅಯೋಧ್ಯೆಯಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಅಳವಡಿಸಿರುವಂತಹ ಮಾರ್ಬಲ್ ನ ದಾನಿಗಳೊಬ್ಬರು ತಂದು ಕೊಟ್ಟಿದ್ದಾರೆ. ಅದನ್ನ ನಾಳೆಯಿಂದ ಅಳವಡಿಸುವಂತ ಕಾಮಗಾರಿ ಪ್ರಾರಂಭ ಆಗುತ್ತೆ. ಸ್ಫಟಿಕ ಕಲ್ಲದು ಸ್ಫಟಿಕ ರೀತಿಯಲ್ಲಿದೆ. ಹಾಗೂ ಮುಂದ್ಗಡೆ ಮುಖಮಂಟಪ ಕಾಮಗಾರಿ ಸಹ ಅಲ್ಲಿ ವರ್ಕ್ಶಾಪ್ ಅಲ್ಲಿ ನಡೀತಾ ಇದೆ. ಇದು 23ರಿಂದ ಇಲ್ಲಿ ಬಂದು ಕಾಮಗಾರಿ ಪ್ರಾರಂಭಿಸುವಂತ ಕಾರ್ಯಕ್ರಮ ಇದೆ. ಅದಾಗ್ಲೇ ಆ ಕಾಮಗಾರಿ ಆದ ನಂತರ ಬಾಗಿಲಿದೆಯಲ್ಲ, ಬಾನ್ಸ್ ಅಲ್ಲಿ ಮಾಡಿಸಿಟ್ಟಿದ್ದಾರೆ ದಾನಿಗಳು, ದ್ವಾರ ಬಾಗಿಲು. ಅದು ಈ ಮುಖಮಂಟಪದ ಕಾಮಗಾರಿ ಆದ ನಂತರ ಅಳವಡಿಸೋಣ ಅನ್ನೋ ಒಂದು ಆಲೋಚನೆಯಲ್ಲಿದ್ದೀವಿ. ಯಾಕಂದ್ರೆ ಕೆಲಸ ನಡೀತೆ ಮತ್ತೆ ಅದುಳೆಲ್ಲ ಆಗಿ ಅದು ಇದು ಕೆಡೋದು ಬೇಡ ಅಂದ್ಬಿಟ್ಟು ಅದನ್ನ ಬಾಕಿ ಇಟ್ಕೊಂಡಿದ್ವಿ. ಇದೇ 23ನೇ ತಾರೀಕು ತೆಪ್ಪೋತ್ಸವ ಇದೆ. ಆ ದೋಣಿ ಸಹ ಈ ಬಾರಿ ಮೊದಲನೇ ಸಾರಿ ದೋಣಿಯಲ್ಲೇ ಮಾಡಿಸ್ಬೇಕು ತೆಪ್ಪೋತ್ಸವ ಅಂತಲೂ ಯೋಜನೆ ಹಾಕೊಂಡಿದ್ದೀವಿ. ಇಲ್ಲ, ತೆಪ್ಪೋತ್ಸವ ಅಂದ್ರೆ ಕಲ್ಯಾಣಿಯಲ್ಲಿ ನಡೆಯುವಂತ ಉತ್ಸವ ಅದು. ಈಗ ನಾನು ಏನ್ ಹೇಳಿದೆ ಇದೆಲ್ಲ ಸಹ ದಾನಿಗಳಿಂದ ನಡೀತಾ ಇರುವಂತದ್ದು. ಈಗ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದ ಸನ್ಮಾನ್ಯ ಮುಜರಾಯಿ ಸಚಿವರು ಶ್ರೀ ರಾಮಲಿಂಗಾರೆಡ್ಡಿ ಅವರು ಮತ್ತು ಉಪಾಧ್ಯಕ್ಷರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪ ಸಾಹೇಬರ ಅಧ್ಯಕ್ಷತೆಯಲ್ಲಿ ಸಹ ಒಂದು ಸಭೆ ನಡೆದು ಪ್ರಾಧಿಕಾರದ ವತಿಯಿಂದ ಹಲವಾರು ಕಾಮಗಾರಿಗಳು ತಗೋಬೇಕು ಅಂತಲೂ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಆಡಳಿತಾತ್ಮಕ ಅನುಮತಿ ಸಹ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅನ್ನದಾಸೋಹ ಭವನ, ಇಲ್ಲಿ ರಸ್ತೆ ವಿಸ್ತರಣೆ ಮತ್ತೆ ವೈಟ್ ಟಾಪಿಂಗ್ ಮಾಡುವಂಥದ್ದು, ವೀವರ್ಸ್ ಗ್ಯಾಲರಿ ಮಾಡುವಂಥದ್ದು, ತದನಂತರ ಶೌಚಾಲಯ ನಿರ್ಮಾಣ ಮಾಡುವಂಥದ್ದು, ಇನ್ನು ಹಲವಾರು ಒಂದು 29 ಕೋಟಿ ವೆಚ್ಚಕ್ಕೆ ಒಂದು 5 ಕೋಟಿ ವೆಚ್ಚದಲ್ಲಿ ಒಂದು ಯಾತ್ರಿ ನಿವಾಸ ಮಾಡುವಂಥದ್ದು ಹಲವಾರು ಕಾಮಗಾರಿಗಳಿಗೆ ಆಡಳಿತಾತ್ಮಕ ಮಂಜೂರಾತಿ ನೀಡಿದ್ದಾರೆ. ಅದು ಸದ್ಯದಲ್ಲೇ ಪಿಡಬ್ಲ್ಯೂಡಿ ವಹಿಸಿ ಟೆಂಡರ್ ಕರೆಯುವಂತ ಕೆಲಸ ಸಹ ನಡೀತದೆ. ಸರ್, ಪ್ರಾಧಿಕಾರ ಅಧಿಕಾರಿ ಬರುವ ನಂತರ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ, ಇಷ್ಟಪಡ್ತೀವಿ ಸರ್. ಹೌದು, ಪ್ರಾಧಿಕಾರ ರಚನೆ ಆದ ನಂತರ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾಮಗಾರಿಗಳು ನಿರ್ವಹಿಸ್ತಾ ಇದ್ದೀವಿ. ಅದೇ ರೀತಿ ಭಕ್ತರು ಸಹ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಅವರು ಸ್ವಇಚ್ಛೆಯಿಂದ ಬಂದು ಅವರೇ ಏನೇನು ಕಾಮಗಾರಿಗಳು ಮಾಡಬೇಕು ಅಂತ ಕೇಳ್ಕೊಂಡು ಮುಂದೆ ಬಂದು ಅವರೇ ಕಾಮಗಾರಿಗಳನ್ನ ಮಾಡಿಸ್ಕೊಡ್ತಾ ಇದ್ದಾರೆ. ವಾಲಂಟಿಯರ್ ಆಗಿ ಬಂದು ಮಾಡಿಕೊಡ್ತಾ ಇದ್ದಾರೆ. ಅದು ನಮ್ಗೆ ಬಹಳ ಸಂತೋಷ ಆಗಿದೆ. ಇದೆಲ್ಲ ಸಹ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಇಲ್ಲಿ ನಮ್ಮ ಅರ್ಚಕ ಸಿಬ್ಬಂದಿ ಆಗಲಿ, ದೇವಸ್ಥಾನ ಸಿಬ್ಬಂದಿ ಆಗಲಿ, ನಮ್ಮ ನಾಮನಿರ್ದೇಶಿತ ಸದಸ್ಯರಾಗಲಿ ಎಲ್ಲರ ಸಹಕಾರದಿಂದ ಕಾಮಗಾರಿಗಳನ್ನ ನಡೆಸ್ತಾ ಇದ್ದೀವಿ. ಇನ್ನೊಂದು 2 ತಿಂಗಳಲ್ಲಿ ಒಳಭಾಗದ ಕಾಮಗಾರಿಗಳೇನು ನೀವು ನೋಡ್ತಾ ಇದ್ದೀರಿ ಎಲ್ಲ ಪೂರ್ಣಗೊಳ್ತವೆ. ಹೊರಭಾಗದ ಕಾಮಗಾರಿ ಇನ್ನೊಂದು ತಿಂಗಳಲ್ಲಿ ಶಂಕುಸ್ಥಾಪನೆ ಆಗುವಂತ ಕೆಲಸ ಆಗ್ತದೆ. ರಸ್ತೆ ಅಗಲೀಕರಣ ಕಾಮಗಾರಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳಿಗೆ ಕೆಲವು ನಿರ್ದೇಶನಗಳು ಕೊಟ್ಟಿದ್ದಾರೆ. ರಸ್ತೆ ಅಗಲೀಕರಣ ಆಗ್ಬೇಕಂದ್ರೆ ನಮ್ಗೆ ಭೂಮಿ ಬೇಕಾಗ್ತದೆ, ಭೂ ಸ್ವಾಧೀನ ಆಗ್ಬೇಕಾಗ್ತದೆ. ಈಗಾಗಲೇ ತಮ್ಗೆ ಗೊತ್ತಿರಾಗೆ ರಸ್ತೆ ಇಕ್ಕಲಗಳಲ್ಲಿ ಮನೆ ಇದೆ, ಹಿಡುವಳಿ ಜಮೀನುಗಳಿದಾವೆ, ಅದು ಅಕ್ವಿಸಿಷನ್ ಪ್ರಾಬ್ಲಮ್ ಆಗ್ತದೆ, ಅಕ್ವಿಸಿಷನ್ ಹೋಗ್ಬೇಕಾಗ್ತದೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಸಹ ಸಭೆ ಮಾಡಿ ಈ ಕಡೆ ಮಕ್ಕಳಿಂದ ಘಾಟಿಗೆ ಬರುವಂತ ರಸ್ತೆಯಲ್ಲಿ 100 ಅಡಿ ರಸ್ತೆ ಮಾಡಬೇಕು, ಅದಕ್ಕೆ ಜಾಗ ಗುರುತಿಸಿ ಸರ್ಕಾರಿ ಜಾಗ ಗುರುತಿಸ್ಕೊಡಿ ಅಂತ ಹೇಳಿ ಸರ್ವೇಯರ್ಗೂ ಮತ್ತು ತಹಶೀಲ್ದಾರ್ಗೂ ಹೇಳಿದ್ದಾರೆ. ಆ ಪ್ರಕ್ರಿಯೆ ಸಹ ಪ್ರಗತಿಯಲ್ಲಿದೆ. ಆದಷ್ಟು ಬೇಗ ಅದನ್ನು ಸಹ ಜಿಲ್ಲಾಧಿಕಾರಿಗಳು ಗುರುತಿಸಿ ಜಮೀನನ್ನ ನಮಗೆ ಹಸ್ತಾಂತರ ಮಾಡುವಂತ ಸಿದ್ಧತೆಯಲ್ಲಿದ್ದಾರೆ. ಸರ್, ಘಾಟಿ ಸಂದರ್ಭದಲ್ಲಿ ಪ್ರಮುಖವಾಗಿ ಪ್ಲಾಸ್ಟಿಕ್ ನಿಷೇಧ ಜಾರಿ ಇದೆ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ? ನಾವು ದೇವಸ್ಥಾನದ ಒಳಗೆ ಬರೋರಿಗೆಲ್ಲ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ.
ಗ್ರಾಮದ ಒಳಗೆ ಬರುವಂತವರಿಗೆ ಸಹ ಪಂಚಾಯತಿಯಿಂದ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿರೋ ಅಂಗಡಿಗಳವರೆಗೂ ಸಹ ನಾವು ಪರ್ಯಾಯ ವ್ಯವಸ್ಥೆ ಏನಿದೆಯೋ ಅದನ್ನ ತೋರಿಸ್ಕೊಟ್ಟಿದ್ವಿ. ಏನು ಪ್ಲಾಸ್ಟಿಕ್ ಬದಲಾಗಿ ಏನ್ ಮಾರಬಹುದು, ಏನ್ ಕೊಡ್ಬೋದು ಅನ್ನೋದಕ್ಕೆ ಅವ್ರಿಗೂ ಸಹ ಒಂದು ತರಬೇತಿ ತರ ಮಾಡಿ ಇಲ್ಲಿ ಬದಲಿ ವ್ಯವಸ್ಥೆ ಏನಿತ್ತು ಅದನ್ನು ಸಹ ತೋರಿಸ್ಕೊಟ್ಟಿದ್ದೀವಿ. ಈಗ ಆದಷ್ಟು ಪ್ಲಾಸ್ಟಿಕ್ ನಿಷೇಧ ಆಗಿದೆ. ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಸಹ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ವಿ. ಯಾರನ್ನೂ ಪ್ಲಾಸ್ಟಿಕ್ ಅಲೋ ಮಾಡ್ತಾ ಇಲ್ಲ. ಪ್ಲಾಸ್ಟಿಕ್ ಸಂಪೂರ್ಣ ನನ್ನ ಪ್ರಕಾರ ಒಂದು 95 ಭಾಗ 100% ನಿಷೇಧ ಆಗಿದೆ. ಈ ವರ್ಷ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೌದು, ಭಕ್ತಾದಿಗಳಿಗೆ ನಾವು ನೀವು ನೋಡಿದಾಗ ಹೆಚ್ಚಿನ ಸವಲತ್ತು ಕೊಡ್ತಾ ಇದ್ದೀವಿ. ಕ್ಯೂ ಲೈನ್ ವ್ಯವಸ್ಥೆ ಇರಲಿ, ಮತ್ತೆ ಎಲ್ಲೂ ನಿಲ್ದಂತೆ ಬಂದು ಭಕ್ತಾದಿಗಳು ಎಲ್ಲೂ ಮಧ್ಯೆ ನಿಲ್ದಂತೆ ಅವ್ರಿಗೆ ನೆರಳಿನ ವ್ಯವಸ್ಥೆ, ಕ್ಯೂ ಲೈನ್ ವ್ಯವಸ್ಥೆ, ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ದರ್ಶನ ಆದ ಕೂಡಲೇ ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಯಾವ್ದು ಜನ ಆ ಕಡೆಯಿಂದ ಈ ಕಡೆ ಬಂದು ಕ್ರಿಸ್ ಕ್ರಾಸ್ ಆಗ್ದಂಗೆ, ಒಬ್ರಿಗೊಬ್ರು ಅಡ್ಡಿ ಆಗದಿದ್ದಂಗೆ ಕ್ಯೂ ಲೈನ್ ಸರಾಗಿ ಹೋಗೋದು ವ್ಯವಸ್ಥೆ ಮಾಡಿದ್ದೀವಿ. ಪ್ರಸಾದ ತಗೊಂಡು ಅವ್ರು ಆಚೆ ಹಾಗೆ ಹೋಗ್ಬೋದು, ಅವ್ರು ಪುನಃ ಒಳಗಡೆ ಬರೋಗಿಲ್ಲ. ಈ ವ್ಯವಸ್ಥಿತವಾಗಿ ಮಾಡಿರೋದ್ರಿಂದ ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರಕ್ಕೆ ಇತ್ತೀಚೆಗೆ ಶುರುವಾಗಿದ್ದಾರೆ. ಘಾಟಿ ಈಗಾಗಲೇ ಆಗ್ಬೇಕಿತ್ತು, ಮಾಡ್ತಾ ಇದೆ. ಇದಕ್ಕೆಲ್ಲ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರ ಮಾರ್ಗದರ್ಶನ ಮತ್ತೆ ಜಿಲ್ಲಾಧಿಕಾರಿಗಳು ಅವರು ಸಹ ಬಹಳ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ, ಕಾಮಗಾರಿಗಳು ತಗೋಬೇಕು ಅಂತ ಹೇಳಿ. ಸರ್, ಒಟ್ಟಾರೆ ಹೀಗಾಗಿ ಬ್ರಹ್ಮೋತ್ಸವ ಅದ್ದೂರಿಯಾಗಿ ಮುಗಿಯಿತು. ಅದ್ರ ಬಗ್ಗೆ ಏನು ಇಷ್ಟಪಡ್ತೀವಿ ಸರ್? ಹೌದು, ಎಲ್ಲ ವಿಧದಲ್ಲೂ ನಮ್ಮ ಜಿಲ್ಲಾಡಳಿತ, ನಮ್ಮ ಪ್ರಾಧಿಕಾರ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸಹ ಸಹಕಾರ ಕೊಟ್ಟರು. ಅದೇ ರೀತಿ ಬಂದು ಭಕ್ತಾದಿಗಳು ಸಹ ಬಹಳ ಸೌಮ್ಯವಾಗಿ ವರ್ತಿಸಿದ್ರು. ಬಸ್ಸಿನ ವ್ಯವಸ್ಥೆ ಮಾಡಿದ್ವಿ ನಾವು. ಮಕ್ಕಳಿದುರ್ಗದಿಂದ ಮತ್ತೆ ಕಂಠನ್ಕುಂಟೆಯಿಂದ ಉಚಿತ ಬಸ್, ಶಟಲ್ ಬಸ್ ವ್ಯವಸ್ಥೆ ಮಾಡಿದ್ವಿ. ಯಾವುದೇ ಒಂದು ಅಹಿತಕರ ಘಟನೆಗಳಾಗದಂತೆ ಒಂದು ಪೊಲೀಸ್ ವ್ಯವಸ್ಥೆ ಇತ್ತು, ಕಣ್ಗಾವಲಿತ್ತು, CCTV ವ್ಯವಸ್ಥೆ ಮಾಡಿದ್ವಿ. ಟವರ್ಸ್ ಮಾಡಿದ್ವಿ, ಟವರ್ಸ್ ಪೊಲೀಸ್ ಎಲ್ಲ ನೋಡುವಂಥದ್ದು ಟವರ್ಸ್ ಮಾಡಿ ಅವ್ರನ್ನ ಕೂರಿಸಿದ್ವಿ, ಬೈನಾಕುಲರ್ಸ್ ಎಲ್ಲ ಕೊಟ್ಟು. ಹಾಗೆ ಬಂದ ಭಕ್ತಾದಿಗಳಿಗೆ, ಅದರಲ್ಲೂ ವಿಶೇಷವಾಗಿ ದಿವ್ಯಾಂಗರು ಮತ್ತು ಗರ್ಭಿಣಿ ಸ್ತ್ರೀಯರು ಹಾಗೂ ಹಿರಿಯ ನಾಗರಿಕರಿಗೆ ಬಗ್ಗೀಸ್ ವ್ಯವಸ್ಥೆ ಮಾಡಿದ್ವಿ. ಅವ್ರಿಗೆ ಅಲ್ಲಿ ಕೂತ್ರೆ ನೇರ ದರ್ಶನ, ಬಂದು ದೇವಸ್ಥಾನದ ಒಳಗಡೆ ಬಂದು ನೇರ ದರ್ಶನಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ವಿ. ಎಲ್ಲ ರೀತಿಲೂ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಪ್ರಸಾದ ವ್ಯವಸ್ಥೆ ಇರ್ಬೋದು, ಅವ್ರು ಬಂದು ಹೋಗ್ಲಿಕ್ಕೆ ಯಾವುದೇ ಒಂದು ಈ ವರ್ಷದಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಆಗಲಿ, ಒಂದು ಮಗು ತಪ್ಪೋಯ್ತು, ಏನೋ ಒಂದು ಕಳ್ಳತನ ಆಯ್ತು ಅನ್ನೋ ಸಹ ಒಂದು ವರದಿ ಇಲ್ಲ. ಈ ಬಾರಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ದೀಪಾಲಂಕಾರದ ವ್ಯವಸ್ಥೆ, ವಿಶೇಷವಾಗಿ ದೀಪಾಲಂಕಾರ ವ್ಯವಸ್ಥೆ ಮೈಸೂರು ದಸರಾದಲ್ಲಿ ಯಾರು ಮಾಡಿದ್ರು ಅವ್ರ ಕಡೆಯಿಂದಾನೇ ಒಂದು ಮಾಡಿಸಿ, ವಿದ್ಯುತ್ ದೀಪಾಲಂಕಾರ ಮಾಡಿಸಿ ಒಂದು 10 ದಿನ ಅದನ್ನ ಇಲ್ಲಿ ಕ್ಷೇತ್ರದಲ್ಲಿ ಬಿಡಿಸಿದ್ವಿ. ಅದು ಸಹ ಬಹಳ ಪ್ರಮುಖವಾಗಿ ಆಕರ್ಷಣೆ ಆಗಿತ್ತು ಈ ಬಾರಿ ಜಾತ್ರೆಗೆ. ದನಗಳ ಜಾತ್ರೆ ಸಹ ನಾವು ಅಷ್ಟೇ ವ್ಯವಸ್ಥಿತವಾಗಿ ನಿರ್ವಹಿಸಿದ್ವಿ. ಬಂದ ರೈತರಿಗೆ ಎಲ್ಲ ಊಟದ ವ್ಯವಸ್ಥೆ, ಊಟೋಪಚಾರದ ವ್ಯವಸ್ಥೆ, ದನಗಳಿಗೆ ನೀರಿನ ವ್ಯವಸ್ಥೆ, ಪಶು ವೈದ್ಯರನ್ನ ಅಲ್ಲಿ ಇರುವಂತ ವ್ಯವಸ್ಥೆ ಮಾಡಿದ್ವಿ. ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಿಸಲಿಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ನಿಯುಕ್ತಿಗೊಳಿಸಿದ್ವಿ. ಎಲ್ಲ ರೀತಿಯಲ್ಲೂ ದನಗಳ ಜಾತ್ರೆ ಮತ್ತು ಬ್ರಹ್ಮರಥೋತ್ಸವ ವ್ಯವಸ್ಥಿತವಾಗಿ ಆಯಿತು. ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದ ಮನೆ ಸುಧಾಕರ್ ಸಾಹೇಬರು ಇತ್ತೀಚೆಗೆ ಕೇಂದ್ರ ಪ್ರವಾಸೋದ್ಯಮ ಸಚಿವರನ್ನು ಭೇಟಿ ಮಾಡಿ ಘಾಟಿ ಸುಬ್ರಹ್ಮಣ್ಯದ ಸಮಗ್ರ ಅಭಿವೃದ್ಧಿಗಾಗಿ ನಾವು ಒಂದು DPR ತಯಾರು ಮಾಡಿದ್ವಿ. ಸುಮಾರು 184 ಕೋಟಿ ರೂಪಾಯಿ ವೆಚ್ಚದ DPR. ಆ DPR ಸಮೇತ ಆ DPRಗೆ ಅನುಗುಣವಾಗಿ 184 ಕೋಟಿ ರೂಪಾಯಿನ ಪ್ರಸಾದ್ 2 ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಅನುದಾನನ ಮಂಜೂರು ಮಾಡಬೇಕಂತ ವಿನಂತಿಸ್ಕೊಂಡಿದ್ದಾರೆ. ಈ ಬ್ರಹ್ಮರಥೋತ್ಸವದ ದಿನ ಇಲ್ಲಿ ದೇವಸ್ಥಾನಕ್ಕೆ ಭೇಟಿಯಾದ ಸಂದರ್ಭದಲ್ಲೂ ಸಹ ಸದ್ಯದಲ್ಲೇ ಆ ಮೊತ್ತ ಸಹ ಕೇಂದ್ರ ಸರ್ಕಾರದಿಂದ ಮಂಜೂರು ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ಮಂಜೂರಾಗಿ ಬಂದರೆ ಕ್ಷೇತ್ರದ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ. ಹೆಚ್ಚಿನ ಅಭಿವೃದ್ಧಿನ ಭಾಳ ತ್ವರಿತಗತಿಯಲ್ಲಿ ಮಾಡೋ ಭರವಸೆ ನನಗಿದೆ.